ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ಸಹಾಯದಿಂದ, ದೇವರಾತ್ಮನ ಸಹಾಯದಿಂದ. ಯಾಕಂದರೆ ದೇವರ ವಾಕ್ಯವನ್ನು ಅಧ್ಯಯನ ನಮ್ಮ ಸ್ವಂತ ಶಕ್ತಿಯಿಂದ, ಸ್ವಂತ ಭಕ್ತಿಯಿಂದ ನಾವು ಕಲಿತುಕೊಳ್ಳಲಾರೆವು. ಅದನ್ನು ನಾವು ದೇವರಿಂದಲೇ ಕಲಿತುಕೊಳ್ಳಬೇಕಾಗ್ತದೆ. ಆದ ಕಾರಣ ಇಂದಿನ ನಮ್ಮ ಅಧ್ಯಯನ ಶ್ರೀ ಮಾರ್ಕನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಸೈಂಟ್ ಮಾರ್ಕ್, ಚಾಪ್ಟರ್ 8ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸುವಿನಿಂದ ಕಲಿಯುವಂಥ 20 ಪಾಠಗಳಿವೆ. 20 ಲೆಸನ್ಸ್ ಫ್ರಮ್ ದ ಲಾರ್ಡ್ ಜೀಸಸ್. ನಮ್ಮ ಕರ್ತನಾದ ಯೇಸು ಮಹಾಬೋಧಕನು. ನಮ್ಮ ಕರ್ತನಾದ ಯೇಸು ಆದರ್ಶ ಪುರುಷನು. ಹೌದು, ಆದರ್ಶ ಪುರುಷನು. ನಮ್ಮ ಕರ್ತನಾದ ಯೇಸು ಮಾದರಿಯ ವ್ಯಕ್ತಿ. ಆದುದರಿಂದ ಆತನಿಂದ ಕಲಿಯುವಂಥದ್ದು ಬೇಕಾದಷ್ಟಿದೆ, ಬಹಳಷ್ಟಿದೆ. ಆದ ಕಾರಣ ಇಂದು ಮಾರ್ಕ್ 8ರಿಂದ 20 ಪಾಠಗಳನ್ನು ನಮ್ಮ ಕರ್ತನಾದ ಯೇಸುವಿನಿಂದಲೇ ನಾವು ಕಲಿತುಕೊಳ್ಳೋಣ. ಬನ್ನಿರಿ, ಅದನ್ನು ಪವಿತ್ರ ಆತ್ಮನು ನಮಗೆ ಅನ್ವಯ ಮಾಡಲಿ. ಮೊದಲನೇದಾಗಿ ಮಾರ್ಕ್ 8 ಮತ್ತು 2ನೇ ವಚನದಲ್ಲಿ ನಾವು ಕರ್ತನಿಂದ ಕಲಿಯುವಂಥ ಮೊದಲನೇ ಪಾಠ ಕನಿಕರ. ಕಂಪ್ಯಾಷನ್. ಯಾಕಂದರೆ ಜನಸಮೂಹವನ್ನು ಯೇಸು ಸ್ವಾಮಿ ನೋಡಿಬಿಟ್ಟು, ನಾನು ಕನಿಕರಿಸ್ತೇನೆ ಇವರನ್ನು ನೋಡಿ ಎಂಬುದಾಗಿ ಹೇಳ್ತಿದ್ದಾರೆ. ಆದ ಕಾರಣ ಆತನಿಂದ ಕಲಿಯುವಂಥ ಮೊದಲನೇ ಪಾಠ ಕನಿಕರ. ಆದರೆ ಇನ್ನೊಂದು ಪಾಠ ಕೂಡ ಅದೇ 2ನೇ ವಚನದಲ್ಲಿ ಇದೆ. ಅದು ಆಶ್ಚರ್ಯವಾದಂಥ ಒಂದು ಸಂಗತಿ. 8ನೇ ಅಧ್ಯಾಯ ಮಾರ್ಕನ ಸುವಾರ್ತೆ 2ನೇ ವಚನದಲ್ಲಿ, 3 ದಿನಗಳಿಂದ ಇವರು ನನ್ನೊಂದಿಗಿದ್ದಾರೆ. 3 ದಿನಗಳು. ಒಂದಿನ ಆಯಿತು, ವಿಶ್ರಾಂತಿ ತೆಗೆದುಕೊಂಡ್ರು, ಬಹುಶಃ ರಾತ್ರಿ. ಮತ್ತೆ ಎದ್ದು ದೇವರ ವಾಕ್ಯ, ಇಡೀ ದಿನ ದೇವರ ವಾಕ್ಯ. ರಾತ್ರಿ ಸಮಯ ಬಂತು, ನಿದ್ದೆ ಮಾಡಿದರು. 3ನೇ ದಿವಸ ಎದ್ದರು, ಮತ್ತೆ ದೇವರ ವಾಕ್ಯ ಬೆಳಗಿಂದ ಮತ್ತೆ ಸಾಯಂಕಾಲ ತನಕ. ಈ ರೀತಿಯಾಗಿ 3 ದಿನಗಳು ಜನರು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ರಂತೆ. ಆದರೆ 3 ದಿವಸ ಅವರು ಊಟ ಮಾಡಲಿಲ್ಲ. ಇವರಿಗೆ ಊಟಕ್ಕೆ ಏನೂ ಇಲ್ಲ. ಅವರು ಉಪವಾಸದಿಂದ ದೇವರ ವಾಕ್ಯ ಕೇಳಿಸ್ಕೊಂಡ್ರು. ಆದ ಕಾರಣ ಉಪವಾಸದಿಂದ ಇವರನ್ನು ಮನೆಗೆ ಕಳಿಸಿದರೆ ದಾರಿಯಲ್ಲಿ ಬಳಲಿ ಹೋಗುವರು. ಯಾಕಂದರೆ ಇವರಲ್ಲಿ ಕೆಲವರು ದೂರದಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಯೇಸುಸ್ವಾಮಿ ಹೇಳ್ತಾ ಇರುವಂಥ ವೇಳೆಯಲ್ಲಿ ಯೇಸುಸ್ವಾಮಿಯಿಂದ ಕಲಿಯುವಂಥ 2ನೇ ಪಾಠ ನನಗೆ ಭಾಳ ಉತ್ತೇಜನ. ಅದೇನೆಂದರೆ, ದೇವರ ವಾಕ್ಯ 10 ನಿಮಿಷ, 5 ನಿಮಿಷ, ಅರ್ಧ ಗಂಟೆ ಮಾತಾಡಬಾರದು. ಹೌದು, ಕೆಲವು ಸಾರಿ ಆ ರೀತಿಯಾಗಿ ಸಮಯ ಸಂಕುಚಿತವಾಗಿರೋದ್ರಿಂದ ಮಾತಾಡ್ಬೋದು ಅರ್ಧ ಗಂಟೆ, 5 ನಿಮಿಷ. ಆದರೆ ಯೇಸು ಸ್ವಾಮಿಯಿಂದ ನಾನು ಕಲಿಯುವಂಥದ್ದು ದೀರ್ಘ ಕಾಲದ ವಾಕ್ಯ, ಇಡೀ ದಿವಸದ ವಾಕ್ಯ. ಒಂದು ವೇಳೆ 3 ದಿನ ಭಾಳ ಕಷ್ಟ ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ದಿನ ಇಡೀ ದಿವಸ ಬೆಳಗ್ಗಿಂದ ಸಾಯಂಕಾಲ ವಾಕ್ಯ. ಆ ರೀತಿಯಾಗಿ ಜನರು ಸಿದ್ಧವಾಗಿದ್ದರು. ಸಾವಿರಾರು ಜನರು. ಯೇಸು ಸ್ವಾಮಿನೂ ಸಿದ್ಧವಾಗಿದ್ದರು. ಯೇಸು ಸ್ವಾಮಿನೂ ಊಟ ಮಾಡದೆ ಮಾತಾಡ್ತಾ ಇದ್ರು, ಅವರು ಊಟ ಮಾಡದೆ ಕೇಳಿಸ್ಕೊಳ್ತಾ ಇದ್ರು. ವಾಕ್ಯಕ್ಕೆ ಎಷ್ಟೊಂದು ಮಹತ್ವ ಆ ಜನರು ಕೊಟ್ಟರು ಎಂಬುದಾಗಿ ಈ ವಾಕ್ಯ ಭಾಗದಿಂದ ನಾವು ತಿಳ್ಕೊಳ್ತೇವೆ. ಆಶ್ಚರ್ಯ. ಯೇಸು ಸ್ವಾಮಿ ಕಾಲದಲ್ಲಿ ಆಗುವಂಥ ಅದ್ಭುತಗಳು ಈಗಲೂ
ಆಗಬೇಕಾದರೆ ಯೇಸು ಸ್ವಾಮಿ ಕಾಲದಲ್ಲಿ ಅವರು ವಾಕ್ಯಕ್ಕೆ ಆದ್ಯತೆಯನ್ನು ಕೊಟ್ಟ ಹಾಗೆ ನಾವು ಕೂಡ ಈಗ ವಾಕ್ಯಕ್ಕೆ ಆದ್ಯತೆ ಕೊಡಬೇಕು. ಭಾಳ ಇಂಪಾರ್ಟೆಂಟ್. ಮೂರನೇದಾಗಿ ಅಂದ ಹಾಗೆ ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಿಂದ ಯೇಸು ಸ್ವಾಮಿಯಿಂದ, ನಮ್ಮ ಕರ್ತನಾದ ಯೇಸುವಿನಿಂದ ನಾವು ಕಲಿಯುವಂಥ 20 ಪಾಠಗಳು. ಮೊದಲನೇದು ಕನಿಕರ, ಎರಡನೇದು ದೀರ್ಘಕಾಲದ ವಾಕ್ಯ, ಮೂರನೇದಾಗಿ ನೋಡುವಾಗ 5ನೇ ವಚನದಲ್ಲಿ ಅವರಿಗೆ ರೊಟ್ಟಿ ಇಲ್ಲ, ಊಟಕ್ಕಿಲ್ಲ ಅಂತ ಹೇಳಿದಾಗ ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಅಂತ ಶಿಷ್ಯರಿಗೆ ಕೇಳ್ತಾರೆ. 7 ರೊಟ್ಟಿ ಇವೆ ಅಂತ ಹೇಳಿದ್ರು. ಹಾಗಾದರೆ ಯೇಸು ಸ್ವಾಮಿ ಏನು ಮಾಡಿದರು? ಸ್ಟಾರ್ಟ್ ವಿತ್ ಅವೈಲಬಲ್. ಏನಿತ್ತೋ ಅದರಿಂದ ಪ್ರಾರಂಭ, ಇದ್ದದ್ದರಿಂದ ಪ್ರಾರಂಭ. ಅನಂತರ ದೇವರ ಆಶೀರ್ವಾದ ಅದರ ಮೇಲೆ ಬರ್ತದೆ. ಇದ್ದದರಿಂದ ವಿಶ್ವಾಸದಿಂದ ದೇವರಿಗೆ ಒಪ್ಪಿಸಿಕೊಟ್ಟು, ದೇವರ ಕೈಯಲ್ಲಿ ಕೊಟ್ಟು, ದೇವರನ್ನು ಆಹ್ವಾನಿಸಿ, ದೇವರ ಹೆಸರಿನಲ್ಲಿ ಹೇಳಿ ನಾವು ಪ್ರಾರಂಭ ಮಾಡುವಾಗ, ಅದು ಮದುವೆ ಇರ್ಬೋದು, ಅದು ಮನೆ ಕಟ್ಟೋದು ಇರ್ಬೋದು, ಅದು ಒಂದು ಕೆಲಸ ಇರ್ಬೋದು, ಅದು ಉದ್ಯೋಗ ಇರ್ಬೋದು, ಒಂದು ಬಿಸ್ನೆಸ್ ಇರ್ಬೋದು, ಅದು ಯಾವುದೇ ಇರ್ಬೋದು, ಇದ್ದದರಿಂದ ಹಣಕ್ಕೆ ಸಂಬಂಧಪಟ್ಟಂಥದ್ದೇ ಆಗಿರ್ಬೋದು, ಎಷ್ಟಿದೆಯೋ ಅದರಿಂದ ಪ್ರಾರಂಭ ಮಾಡುವಾಗ ನಮ್ಮ ದೇವರು ಒಳ್ಳೆಯ ದೇವರು, ನಂಬಿಗಸ್ತನಾಗಿ ಆತನು ಕೊಡುವ ಆತನು, ಒದಗಿಸುವ ಆತನು, ಯೆಹೋವ ಈರೆ ಎಂಬುದಾಗಿ ರುಜುಪಡಿಸುವ ಆತನು. ಕೀರ್ತನೆ 24:1 ಭೂಮಿಯು ಅದರಲ್ಲಿರುವ ಸಮಸ್ತವು, ಲೋಕವು ಅದರಲ್ಲಿರುವಂಥ ಎಲ್ಲರೂ, ಸಮಸ್ತ ಜನರು ಆತನಿಗೆ ಸೇರಿದವರು. ಆದ ಕಾರಣ ಆತನು ಅದ್ಭುತವಾದ ರೀತಿಯಲ್ಲಿ ತನ್ನ ಮಕ್ಕಳಿಗೆ, ತನ್ನ ಜನರಿಗೆ, ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ಒದಗಿಸಿ ಕೊಟ್ಟು ನಡೆಸುವ ಆತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 4ನೇ ಪಾಠ ಮಾರ್ಕ 8ನೇ ಅಧ್ಯಾಯದಿಂದ ಯೇಸು ಕರ್ತನಿಂದ ಕಲಿಯುವ 20 ಪಾಠಗಳನ್ನು ನೋಡಿಕೊಳ್ತಿದ್ದೇವೆ. 4ನೇ ಪಾಠ ಏನಂತ ಹೇಳಿದರೆ ವಿಶ್ವಾಸವನ್ನು ಪ್ರಯೋಗಿಸುವುದು, ಎಕ್ಸಸೈಸಿಂಗ್ ಫೇತ್. ಮಾರ್ಕ್ 8 ಮತ್ತು 6ನೇ ವಚನದಲ್ಲಿ ಜನಸಮೂಹವನ್ನು ನೆಲದ ಮೇಲೆ ಕೂತ್ಕೊಳ್ಳುವಂತೆ ಯೇಸು ಸ್ವಾಮಿ ಅಪ್ಪಣೆ ಕೊಡುವಾಗ ಅದರಲ್ಲಿ ಏನು ತೋರಿಸ್ತದೆ? ಊಟ ಅಂತೂ ರೆಡಿ ಇಲ್ಲ, ಆದರೆ ಕೂತ್ಕೊಳ್ಳಲಿಕ್ಕೆ ರೆಡಿಯಾಗಿದ್ದಾರೆ ಇವರು. ವಿಶ್ವಾಸದ ಒಂದು ಕೂತ್ಕೊಳ್ಳುವಿಕೆ, ವಿಶ್ವಾಸದಿಂದ ಕೂತ್ಕೊಳ್ಳುವಂತೆ ಯೇಸು ಸ್ವಾಮಿ ವಿಶ್ವಾಸದಿಂದ ಕೂತ್ಕೊಳ್ಳುವಂತೆ ಹೇಳಿದರು. ಕೂತ್ಕೊಳ್ಳೋರು ಕೂಡ ವಿಶ್ವಾಸದಿಂದ ವಿಧೇಯರಾದರು. ಸರಿ, 5ನೇದಾಗಿ ಯೇಸು ಸ್ವಾಮಿಯಿಂದ ಕಲಿಯುವಂಥ ಇನ್ನೊಂದು ಸಂಗತಿ ಏನಂತ ಹೇಳಿದರೆ ರೊಟ್ಟಿಗಳನ್ನು, 7 ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡುವುದು. ದೇವರ ಸ್ತೋತ್ರ, ಕೃತಜ್ಞತೆಯ ಮನಸ್ಸು ಯೇಸು ಕರ್ತನಿಂದ ನಾವು ಕಲಿಯುವಂಥ ಮಹಾಪಾಠ. ನಮ್ಮ ಜೀವನದಲ್ಲಿ ಜೀವಮಾನವೆಲ್ಲ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ನಾವು ನನ್ನ ಆತ್ಮಿಕ ನಾಯಕರು ಒಂದು ಸಾರಿ ಅವ್ರ ಮನೆಗೆ ಹೋಗಿದ್ದಾಗ ಅಲ್ಲಿರುವಂಥ ಆ ವಸ್ತು, ಇಲ್ಲಿರುವಂಥ ಈ ವಸ್ತು, ನಾನು ಧರಿಸಿಕೊಂಡಿರುವಂಥ ಈ ಶರ್ಟ್, ಇದನ್ನೆಲ್ಲ ಯಾರು ನನಗೆ ಕೊಟ್ಟಿದ್ದರು, ಯಾರ್ಯಾರು ಕೊಟ್ಟಿದ್ರು ಅಂತ ನನಗೆ ಗೊತ್ತು. ಅದಕ್ಕಾಗಿ ಅವರಿಗೂ ದೇವರಿಗೂ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ ಎಂಬುದಾಗಿ ಹೇಳಿದರು. ಹೌದು, ಸಾಕಷ್ಟು ನಾವು ಕೃತಜ್ಞತೆಯುಳ್ಳವರಾಗಿ ಇರಬೇಕು. ಅದು ವಿಶ್ವಾಸಕ್ಕೂ ನಡೆಸ್ತದೆ, ದೀನತ್ವಕ್ಕೂ ನಡೆಸ್ತದೆ, ಗರ್ವದಿಂದ ಕಾಯುತ್ತದೆ, ಅಪನಂಬಿಕೆಯಿಂದ ಕಾಯುತ್ತದೆ. ಸ್ತೋತ್ರ ಮಾಡಿ ಯೇಸು ಸ್ವಾಮಿಯಿಂದ, ನಮ್ಮ ಕರ್ತನಾದ ಯೇಸುವಿನಿಂದ ಕಲಿಯುವಂಥ ಮತ್ತೊಂದು ಸಂಗತಿ ಏನಂತ ಹೇಳಿದರೆ ಆ ರೊಟ್ಟಿಗಳನ್ನು ತೆಗೆದುಕೊಂಡು 7 ಅದು ಪೂರ್ಣತೆಯನ್ನು ಸೂಚಿಸ್ತದೆ. ಆ 7 ರೊಟ್ಟಿಗಳನ್ನು ತೆಗೆದುಕೊಂಡು ಮುರಿದು ನಮ್ಮ ಜೀವನದಲ್ಲಿ ಬೇರೆಯವರಿಗೆ ನಾವು ಆಶೀರ್ವಾದವಾಗಿರಬೇಕಾದರೆ, ಬೇರೆಯವರಿಗೆ ನಮ್ಮ ಜೀವನ ಗುಣಾಕಾರವಾಗಬೇಕಾದರೆ, ಇಫ್ ಅವರ್ ಲೈಫ್ ನೀಡ್ ಟು ಬಿ ಮಲ್ಟಿಪ್ಲೈಡ್, ವಿ ನೀಡ್ ಟು ಬಿ ಬ್ರೋಕನ್. ನಾವು ಕೇವಲ 7 ರೊಟ್ಟಿಗಳಾಗಿದ್ದರೆ ಸಾವಿರಾರು ರೊಟ್ಟಿಗಳಾಗಬೇಕಾದ್ರೆ
ಮುರಿಯುವ ಅನುಭವಕ್ಕೆ ಒಪ್ಪಿಸಿಕೊಡಬೇಕು ಆತನ ಹಸ್ತದಲ್ಲಿ. In the hands of the miracle worker, the Lord Jesus, we have to submit and let him break for others. ಬೇರೆಯವರ ಆಶೀರ್ವಾದಕ್ಕಾಗಿ ಮುರಿಯಲಿ, ಆ ರೀತಿಯಾಗಿ ಬೇರೆಯವರಿಗೆ ಆಶೀರ್ವಾದವಾಗ್ತೀವಿ. 7ನೇದು, ನಮ್ಮ ಕರ್ತನಾದ ಯೇಸುವಿನಿಂದ ಕಲಿಯುವ 20 ಪಾಠಗಳನ್ನು ನಾವು ನೋಡಿಕೊಳ್ತಿದ್ದೀವಿ. ಮಾರ್ಕ 8ರಿಂದ ಈಗ 6 ಪಾಠ ಆಯಿತು. 7ನೇ ಪಾಠ ಏನಂತ ಹೇಳಿದ್ರೆ 12ನೇ ವಚನದಲ್ಲಿ ನೋಡುವಾಗ ಯೇಸು ತನ್ನ ಆತ್ಮದಲ್ಲಿ ನೊಂದುಕೊಂಡು, ಯಾಕಂದರೆ ಕೆಲವರು ಬಂದು ಸೂಚಕ ಕಾರ್ಯ ನಮಗೆ ತೋರಿಸ್ಬೇಕು, ಸೂಚಕ ಕಾರ್ಯ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಕೇಳ್ಕೊಳ್ಳುವಾಗ ಆತನ ನೊಂದು, ಯಾಕಂದರೆ ಇವರು ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೂಕ್ಷ್ಮವಾಗಿ ನೊಂದುಕೊಂಡಂಥದ್ದನ್ನು ನಾವು ಆತನಿಂದ ಕಲಿಯಬೇಕಾಗಿದೆ. ಮಾರ್ಕ 8:12. ಅದೇ ಮಾರ್ಕ 8:12ರಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಕಡೆಯಿಂದ ಕಲಿಯುವಂಥ ಇನ್ನೊಂದು ಸಂಗತಿ ಅದೇ ವಚನದಲ್ಲಿದೆ. ಅದೇನೆಂದರೆ, ಯಾವ ಸೂಚಕ ಕಾರ್ಯ ಕೊಡಲಾಗುವುದಿಲ್ಲ. ಐ ವಿಲ್ ನಾಟ್ ಗಿವ್, ಐ ವಿಲ್ ನಾಟ್ ಶೋ ಎ ಸೈನ್. ಅದ್ಭುತ ಮಾಡಲ್ಲ. ಯಾಕೆ ಮಾಡಲ್ಲ? ದೇವರು ಹೇಳಿದರೆ ಮಾಡ್ತಿದ್ರು, ದೈವ ಪ್ರೇರಿತವಾಗಿ ಮಾಡ್ತಿದ್ರು ಯೇಸು ಸ್ವಾಮಿ. ಯಾವುದೋ ಮನುಷ್ಯನು ಅದು ಪರೀಕ್ಷಿಸುವುದಕ್ಕಾಗಿ ಬಂದಂಥವ್ರ ಕಡೆಗೆ ಯಾಕೆ ಅದ್ಭುತ ಮಾಡಬೇಕು? ಮಾಡಿಲ್ಲ. ಅದು ಆತನಿಂದ ನಾವು ಕಲಿಯುವಂಥ ಒಂದು ಸಂಗತಿ. ನಾಟ್ ಟು ಬಿ ಲೆಡ್ ಬೈ ಕ್ರೌಡ್. ಜನರಿಂದ ನಾವು ಚಲಿತರಾಗಬಾರದು, ಜನರಿಂದ ನಾವು ಪ್ರೇರಿತರಾಗಬಾರದು, ಜನರಿಂದ ನಾವು ಸಾಗುವವರಾಗಬಾರದು. ವಿ ಶುಡ್ ನಾಟ್ ಬಿ ಮೂವ್ಡ್ ಬೈ ಪೀಪಲ್ ಆರ್ ಲೆಡ್ ಬೈ ಪೀಪಲ್. ಜನರಿಂದ ಮಾರ್ಗದರ್ಶನ ಅಥವಾ ಜನರಿಂದ ನಡೆಸಿಕೊಂಡು ಹೋಗುವವರಾಗಿರಬಾರ್ದು. ಮತ್ತು ಈ ರೀತಿಯಾಗಿರುವಾಗ ಇನ್ನೊಂದು ಪಾಠ ನಾವು ಕಲಿಬೇಕಾಗಿದೆ. ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯದಿಂದ 17ನೇ ವಚನ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಕೆಲವರು ಅಂದರೆ ಶಿಷ್ಯರು ತಮ್ಮಲ್ಲಿ ರೊಟ್ಟಿ ಇಲ್ಲದಿರುವುದರಿಂದ ಅವರು ಮಾತಾಡ್ತಾ ಇದ್ರು. ಆದ ಕಾರಣ ಯೇಸು ಸ್ವಾಮಿ ಏನು ಹೇಳ್ತಾರೆ, ಅದನ್ನು ತಿಳಿದುಕೊಂಡು ಇನ್ನೂ ನೀವು ಗ್ರಹಿಸ್ತಾ ಇಲ್ವಾ? ನಿಮ್ಮ ಹೃದಯ ಕಠಿಣವಾಗಿದೆ, ನೆನಪಿಲ್ವಾ ಅಂತ ಸೂಕ್ಷ್ಮವಾಗಿ, ಅಂದರೆ ಗ್ರಹಿಸುವವರಾಗಿ, ವಿವೇಚಿಸುವಂಥವರಾಗಿ. 9ನೇ ಪಾಠ ಆತನಿಂದ ಕಲಿಯುವಂಥದ್ದು ವಿವೇಚನೆ. ಶಿಷ್ಯರನ್ನು ಅರ್ಥ ಮಾಡಿಕೊಂಡ್ರು. 21ನೇ ವಚನ ನಾವು ನೋಡುವಾಗ, ಹಾಗಾದರೆ ನೀವು ಇನ್ನೂ ಗ್ರಹಿಸದೇ ಇರುವುದು ಹೇಗೆ? ಅದ್ಭುತ ನೀವು ನೋಡಿದ್ದೀರಿ, ಅದ್ಭುತ ನೋಡಿದ ಮೇಲೆ ನೀವು ಗ್ರಹಿಸಬೇಕು. ಮಿರಕಲ್ಸ್ ವಾಸ್ ಲೆಡ್ ಟು ಗಿವ್ ರೆವಲೇಷನ್. ಆದರೆ ನೀವು ಯಾಕೆ ಇನ್ನೂ ಗ್ರಹಿಸಲಿಲ್ಲ, ಅದ್ಭುತ ಕಲ್ತ್ಕೊಳ್ಳಿಲ್ಲ ಅಥವಾ ಕಂಡುಕೊಳ್ಳಿಲ್ಲ ಅಂತ ಹೇಳ್ತಾರೆ. ಯೇಸು ಸ್ವಾಮಿಯಿಂದ ನಾವು ಕಲಿಯುವಂಥ 11ನೇ ಪಾಠ, ಒಬ್ಬ ಕುರುಡನನ್ನು ಕೈ ಹಿಡಿದು ಊರೊರಕ್ಕೆ ಕರ್ಕೊಂಡು ಹೋಗಿ ಅವನ ಕಣ್ಣುಗಳನ್ನು ವಾಸಿ ಮಾಡ್ತಾರೆ. ಕೈ ಹಿಡಿದು, ಲೆಡ್ ಹಿಮ್ ಬೈ ಹ್ಯಾಂಡ್. ಅದು ಆತನಿಂದ ನಾವು ಕಲಿಯುವಂಥದ್ದು. ಆನಂತರ ಆತನಿಗೆ ಕಣ್ಣು ಮೇಲೆ ಕೈ ಇಟ್ಟು, ನಿನಗೇನಾದರೂ ಕಾಣ್ತದ ಅಂತ ಹೇಳಿದ್ರೆ, ಇಲ್ಲ, ಜನರು ನನಗೆ ಮನುಷ್ಯರು ಮರಗಳಂತೆ ಕಾಣ್ತಾ ಇದ್ದಾರೆ ಜನರು ಅಂತ ಹೇಳ್ತಾರೆ. 25ನೇ ವಚನ ಮಾರ್ಕ್ 8:25, ಯೇಸು ತಿರುಗಿ ಅವನ ಕಣ್ಣುಗಳನ್ನು ಮುಟ್ಟುವಂಥದ್ದನ್ನು ನೋಡ್ತೇವೆ. ಹಾಗಾದ್ರೆ ಯೇಸು ಸ್ವಾಮಿಯಿಂದ ಕಲಿಯುವಂಥ ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ, ಒಂದು ಸರಿ ನಾವು ಪ್ರಯತ್ನ ಮಾಡಿ ಅದ್ಭುತ 100% ಆಗಲಿಲ್ಲ ಅಂದರೆ 2ನೇ ಸರಿ ಕೂಡ ನಾವು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ. 13ನೇ ಪಾಠ ಯೇಸು ಸ್ವಾಮಿಯಿಂದ ಕಲಿಯುವಂಥದ್ದು 26ನೇ ವಚನ ಮಾರ್ಕ 8ರಲ್ಲಿ, ನೀನು ಊರೊಳಕ್ಕೆ ಹೋಗಬೇಡ. ಬೆತ್ಸಾಯಿದ ಅವಿಶ್ವಾಸದ ಅದ್ಭುತ ಮಾಡಿ 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 ಮಾನಸಾಂತರ ಪಡೆದಂಥ ಒಂದು ಸ್ಥಳ ಆದ ಕಾರಣ ಅದ್ಭುತ ಪಡ್ಕೊಂಡು ಅಲ್ಲಿ ಹೋಗಬೇಡ ಎಂಬುದಾಗಿ.
ಆನಂತರ ಯೇಸು ಸ್ವಾಮಿಯ ವಿಷಯದಲ್ಲಿ ನಾವು ಅಥವಾ ಯೇಸು ಸ್ವಾಮಿಯಿಂದ ಕಲಿಯುವಂಥ ಇನ್ನೊಂದು ಸಂಗತಿ, ನೀವು ನನ್ನನ್ನು ಯಾರು ಅನ್ನುತ್ತೀವಿ ಪ್ರಶ್ನೆ ಹಾಕೋದು, ಅದರಿಂದ ಕಲಿಯುವಂಥದ್ದು. ಆನಂತರ ಅವರು ಕರೆಕ್ಟ್ ಆನ್ಸರ್ ಕೊಟ್ಟಾಗ ಯಾರಿಗೂ ಹೇಳಬೇಡ್ರಿ ಅಂತ 30ನೇ ವಚನ. ನಮ್ಮ ಕರ್ತನಿಂದ ಕಲಿಯುವಂಥದ್ದು ನೋ ಅಡ್ವರ್ಟೈಸ್ಮೆಂಟ್, ಜಾಹೀರಾತು ಬೇಡ. ಆನಂತರ ಪೇತ್ರ 32ನೇ ವಚನದಲ್ಲಿ ಯೇಸು ಸ್ವಾಮಿಯನ್ನು ಗದರಿಸಿದ್ನಂತೆ. ಹಾಗಾದರೆ ಆ ಒಂದು ಸ್ವಾತಂತ್ರ್ಯ ಯೇಸು ಸ್ವಾಮಿಯಿಂದ ಪೇತ್ರನಿಗೆ ಸಿಕ್ಕಿತ್ತು. ಆದರೆ ಅವನ ಗದರಿಕೆ ಯೋಗ್ಯವಾದದ್ದಲ್ಲ, ನ್ಯಾಯವಾದದ್ದಲ್ಲ, ಸರಿಯಾದದ್ದಲ್ಲ. ಈ ಒಂದು ಕಾರಣದಿಂದ ಯೇಸು ಸ್ವಾಮಿ ಬಂದು ಅವನನ್ನು ಗದರಿಸಬೇಕಾಯಿತು. 33ನೇ ವಚನ ಏನಂತ ಗದರಿಸಿದರು? ಸೈತಾನನೇ, ನನ್ನಿಂದ ತೊಲಗಿ ಹೋಗು, ನಿನ್ನ ಆಲೋಚನೆ ಮನುಷ್ಯರದೇ ಹೊರತು ದೇವರದಲ್ಲ. ಹೌದು, ಗದರಿಸಿಕೊಳ್ಳುವುದಕ್ಕೂ ಗದರಿಸುವುದಕ್ಕೂ ಕಲಿತ್ಕೋಬೇಕು ಎಂಬ ಪಾಠ. 18ನೇ ಪಾಠ ಅದೇನಂತ ಹೇಳಿದ್ರೆ, ಯಾವನಿಗಾದರೂ ನನ್ನ ಹಿಂದೆ ಬರಲು ಮನಸ್ಸಿದ್ದರೆ ಗಿವ್ ಚಾಯ್ಸ್. ಮಾರ್ಕ 8:34ರಲ್ಲಿ ಒಂದು ಆಯ್ಕೆ, ಸ್ವತಂತ್ರ ಚಿತ್ತ. ಖಂಡಿತವಾಗಿ ನೀವು ನನ್ನನ್ನು ಹಿಂಬಾಲಿಸಬೇಕು, ಇಲ್ಲ ಮನಸ್ಸಿದ್ದರೆ. ಎನಿಬಡಿ ವಾಂಟ್ ಟು ಫಾಲೋ, ನಿಮ್ಮಿಷ್ಟ. ಅನಂತರ ಯೇಸು ಸ್ವಾಮಿ ಕಡೆಯಿಂದ ಕಲಿಯುವಂಥ 35ನೇ ವಚನದಲ್ಲಿ 19ನೇ ಪಾಠ ಇದೆ. ಅದೇನೆಂದರೆ, ನನ್ನ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ ಪ್ರಾಣ ಕಳ್ಕೊಂಡ್ರೆ ಅದನ್ನು ಉಳಿಸಿಕೊಳ್ತಾರೆ, ಗ್ಯಾರಂಟಿ ಕೊಡ್ತಾರೆ ಯೇಸು ಸ್ವಾಮಿ. ಹೌದು, ನಾವು ದೇವರ ವಾಕ್ಯದ ಆಧಾರದಿಂದ ನಾವು ಕೂಡ ಗ್ಯಾರಂಟಿ ಕೊಡಬೇಕು ಜನರಿಗೆ. ಆತನಿಂದ ಕಲಿಯುವಂಥ 19ನೇ ಪಾಠ. ಕೊನೆಯದಾಗಿ ಯೇಸು ಕರ್ತನಿಂದ ಕಲಿಯುವಂಥ 20 ಪಾಠಗಳಲ್ಲಿ 20ನೇ ಪಾಠವನ್ನು ಮಾರ್ಕ 8ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ, ಯಾರಾದರೂ ಆತನ ಮತ್ತು ಆತನ ಮಾತುಗಳ ವಿಷಯವಾಗಿ ನಾಚಿಕೊಳ್ತಾರೋ ಅವರ ವಿಷಯದಲ್ಲಿ ಕರ್ತನಾದ ಯೇಸು ಸಹ ತನ್ನ ತಂದೆಯ ಮಹಿಮೆಯಲ್ಲಿ ಪರಿಶುದ್ಧ ದೂತರೊಡನೆ ಬರುವಾಗ ನಾಚಿಕೊಳ್ಳುವರು ಎಂಬ ವಿಷಯ. ಹಾಗಾದರೆ ನಾವು ಯೇಸು ಸ್ವಾಮಿ ಬರುವಾಗ ನಾಚಿಕೆ ಪಡದಂತೆ, ನಾಚಿಕೊಳ್ಳದಂಥ ರೀತಿಯಲ್ಲಿ ನಾವು ಬದುಕಬೇಕು. ಇನ್ನೊಂದು ಸಾರಿ ಹೇಳ್ತೇನೆ, ಯೇಸು ಸ್ವಾಮಿ ತಂದೆಯ ಮಹಿಮೆಯಲ್ಲಿ ಪರಿಶುದ್ಧ ದೇವದೂತರೊಡನೆ ಬರ್ತಾ ಇರುವಾಗ ನನ್ನ ವಿಷಯದಲ್ಲಿ ನಾಚಿಕೆ ಪಡೆದಂಥ ರೀತಿಯಲ್ಲಿ ಭೂಲೋಕದ ಜೀವನ ನಾವುಗಳು ಮಾಡಬೇಕಾಗಿದೆ. ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯದಿಂದ 20 ಪಾಠಗಳು ಕರ್ತನಾದ ಯೇಸುವಿಂದ ಕಲಿಯುವಂತೆ ದೇವರು ಕೊಟ್ಟ ಅವಕಾಶಕ್ಕಾಗಿ, ಸಹಾಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರು ನಿಮ್ಮ ಸಂಗಡ ಇರಲಿ.